ಯಾವಾದ್ರಿ 10,000 ರೂಪಾಯಿ. ನಾ ಯಾವಾಗ ಕೊಟ್ಟಿದ್ದು ಅನ್ನೋದು ಇದನ್ನೇ ಅದೇ ರೇಟ್ ಮೇಡಮ್. ಅವ್ರು ಕೊಟ್ಟಿದ್ದು ಗೊತ್ತದ್ರಿ, ಮತ್ತು ನಿಮ್ಗೆ ಫೋನ್ ಪೇ ಮಾಡಿದ್ದು ಕೈಲೇ ಕೊಟ್ಟಿದ್ದು. ಇಲ್ಲ ಫೋನ್ ಪೇ ಮಾಡಿಲ್ಲ. ನಿಮ್ಮ ಮನೆಯವ್ರು ಮಾಡ್ತಾರ ಫೋನ್ ಪೇ ರೊಕ್ಕನೇ ಇಲ್ಲ ಅಂತ ಹೇಳಿ ಬಿಟ್ರಿ. ಫೋನ್ ಪೇನೇ ಮಾಡಿಲ್ಲ ನೀವು ನನಗೆ. ಒಟ್ಟ ಮಾಡಿಲ್ಲ ರೀ. ಅವಾಗ ಹಳೇದು ಮಾಡಿರಿ ನೀವು. ಹಳೇದು 30 ವರ್ಷದಿಂದೆಲ್ಲ ಹಿಡಿಬೇಡ್ರಿ. 30 ಮನೇಲಿ ಹೇಳತ್ತೀನಿ. ಇದೇ 6 ತಿಂಗಳದ ರೀ. 30 ವರ್ಷದಿಂದ ಐತ್ರಿ. 6 ತಿಂಗಳಲ್ಲಿ ಭಜಂತ್ರಿ ಮೇಡಮ್ ಅವ್ರು ಮೀಟಿಂಗ್ ತೊಗೊಂಡು ಬರಕ್ಕೆ ಎಲ್ಲರೂ ಎದ್ದೆದ್ದು ಹೋದ್ರಿ. ನಾ ತಗೊಂಡಿಲ್ಲ ನೀ ತಗೊಂಡಿಲ್ಲ ಅಂತ ಹೇಳಿ ರೇಟ್ ಮುಗಿಸೋತನ. ಅದಕ್ಕಿಂತ ಪೈಲನ ಕೊಟ್ಟಿದ್ದು ನೆನಪದ್ರಿ. ಅದು ಹಳೇದು ಕೊಟ್ಟಿದ್ದು ನಿನಗೆ ನೆನಪದ? 12,000 ಕೊಟ್ಟಿದ್ರಿ. ಅದೇ 12,000 ರೂಪಾಯಿ. ನಾವು 2 ಸೆಂಟ್ರ್ ಕೂಡಿ 10 ಹೇಳಿದಿಲ್ಲ. ನೀ ಏನಂದ್ರಿ? 2 ಸೆಂಟ್ರ್ ಕೂಡಿ 10, ಒಂದೊಂದು ಸೆಂಟ್ರ್ 10 ಅಂದಿಲ್ಲ? 10 ತಂದು ನೀ 10 ಅಂದಿ. ನಾ ಅಂದ 12 ತೊಗೊಂಡು. ಇಲ್ರಿ ಮೇಡಮ್ 10 ತೋರಿ ನಮ್ದಂದ್ರಿ. ಇನ್ನೊಂದು 2 ಸೆಂಟ್ರ್ 10 ತಂದು ಹಳೇದು. ಯಾಕಂತ ಕೇಳಿ ಅವಾಗ 10,000 ರೂಪಾಯಿ ತೊಗೊಂಡಿ ನೋಡು. ನನ್ನ ಕೈಲಿ ಅಟ್ಟ ಆಗಲ್ರಿ ಮೇಡಮ್. ನಾ ಎಲ್ಲ ತಚ್ಚಿ ಅನ್ಸೀನ್ರಿ. ಇದ್ರ ಮ್ಯಾಲ 4,000 ಇವತ್ತು ಇದು ಅಂತ ಹೇಳಿ 12,000 ರೂಪಾಯಿ ಒಂದು ದಿನ ಫೋನ್ ಪೇ ಗ್ರೇಡ್ ಮಗುವಿ ತಂದಿನ ಫಲಾನುಭವಿ ತಾಯಿ ಮಗು ನಾ ಬಂದಿದ್ದೇವಲ್ರಿ. ಅದು ಫೋನ್ ಪೇ ಏಟ್ ಮಾಡಿದ್ ಹೇಳಿವ? 12,000. ಯಾವುದು? ಆ ಗ್ರೇಡ್ ಮಗುವಿ ತಂದು ನಿಮ್ಮ ಮನೆಗೆ ಬಂದಿನ ರೀ. ಅದು 12. ಅದು 12. ಅದು ಫೋನ್ ಪೇ ಮಾಡಿದ್ದು 12. ಹೌದಲ್ಲ? ಅದು ಫೋನ್ ಪೇನು ನಿಮ್ಮ ಕಡೆ ಲಿಸ್ಟ್ ಅದಲ್ಲ? ಇದ್ರಿ ಬೇಕಾದ್ರೆ ಹಾಕಿದವ್ರ ಕಡೆ. ಏನ್ ತಂಗಿ? ಅದೇ ರೀ. ಅವಾಗ 12,000 ಕೊಟ್ಟವ್ರು ಹೊಳೆ ಕೊಟ್ಟಿಲ್ಲ ನಿಮಗೆ. ಕೊಟ್ಟಿಲ್ಲ ನಮ್ಗೆ. ಒಟ್ಟ ರೀ. ಮತ್ತು ನಿಮ್ಮ ಮನ್ಯಾಗ ಕೂತ್ ಕೊಟ್ಟಕರಿಂದ ಏನ್ರಿ 10,000? ಅದು ಕೊಟ್ಟಿಲ್ಲ. ಅದ್ರ ಲೆಕ್ಕ ಹೇಳಿ ನಮಗೆ. ಇದು ನಿನಗೆ ತಿಲ್ಲಕ್ಕಿಟ್ಟಿನಿ ಒಯ್. ಅದಕ್ಕೆ ನೀ ಬಾ, ಕ್ಲಾರಿಫಿಕೇಶನ್ ಸಿಗ್ತದೆ ಯಾವ ಅಮೌಂಟ್ ಯಾವ್ದು ಅನ್ನೋದು. ಯಾಕತಿ ಕೇಳು, ಹಂಜಿಗ್ಯಾಗ ನನ್ನ ಸಯ್ಯ ದೋಸ್ತಿ ಮತ್ತು ಬಿರಾದರ್ ಅಕ್ಕೋರು ಕಣ್ಣೂರ ಇವ್ರು ಒಂದು 3-4 ಇದಕ್ಕೆ ಯಾರು ಲಕ್ಕ ಮಕ್ಕೋರು ಇವ್ರಿಷ್ಟು ಬಿಟ್ಟು ನೀವೊಂದು 2-3 ಜನ ಇದ್ದಿರಲ್ಲ. ನನಗೆ ಅಮೌಂಟ್ ಬಂದಿಲ್ಲ. ನಿಮ್ಮ ಅಮೌಂಟ್ ಬಂದಾವ. ಹಳೆವೆಲ್ಲ ಪೇಡ್ ಕೊಟ್ಟಿದ್ದು. ಈ ಮನೆ ಭಜಂತ್ರಿ ಅವರು ಮೀಟಿಂಗ್ ತೊಗೊಂಡ್ರಲ್ಲ ಅದ್ರದ್ದು ಅಮೌಂಟ್ ನನಗೆ ಬಂದಿಲ್ಲ. ಅದು ಕ್ಲಿಯರ್ ಆಗಲಿ. ಸರಿ. ಇಡಂತ ಆ ಹುಡುಗರು ತಂತಾನೆ ಎದಕ್ಕೆ